ಏನಾತವ ಅವ ಇವನ ಅದನ್ನಲ್ಲ ಅಣ್ಣು ಹೊಡೆದ. ಇಲ್ಲ ಇಲ್ಲತ್ತಿ ನಾ ಹೊಡೆದಿಲ್ಲ, ಅವನ ಫಸ್ಟ್ ಹೊಡೆದಿದ್ದೆ. ನಾ ಹೊಡೆದನಂದ್ಲ ನಿಂಗ? ನೋಡ್ ದೊಡ್ಡೋರ್ ಸಣ್ಣಾರ ಅನ್ನೋದು ಏಟ್ರ ಐತನ, ನಿನಗಿಂತ ದೊಡ್ಡರಲ್ಲ ಭಡೆ ಅವ್ರೆ. ಹೊಡಿತಿ ಅವಂಗ? ನಾ ಹೊಡೆದಿಲ್ಲ ಅತ್ತಿ. ನೀ ಹೊಡಿಲಾರ್ದ ನನ್ನ ಮಗ ಎದಕ್ಕೆ ಹೇಳ್ತಾನ? ಯಾರು ಹೇಳ್ಕೊಟ್ರು ನೀನು ಹೊಡ್ಯಾಕ? ಅಲ್ಲ ಹುಡುಗ ನಮ್ನಿ ಹೊಡಿಯೋದನ? ನೋಡಲ್ಲ ಪಾಪ ಗಲ್ ಕೆಂಪಾಗೈತಿ. ಅತ್ತಿ ಅವನ ಹೊಡೆದಿದ್ದ. ಸರಿ ಅವ ಹೊಡೆದ್ನಂತ, ನೀ ಅಂಕುಟ ಆಡಕ್ ಹೋಗ್ಬೇಡ. ನೋಡು ಅಂತ ಕೆಟ್ಟ ಹೊಡೆದತ್ ಬಾಡೆ, ಕೈ ಸೇದ್ಲಿ. ಏನತ್ತೆ? ಅಪ್ಪ ನಾನು ಹೊಡೆದಿಲ್ಲ, ಅವನೇ ಹೊಡೆದಿದ್ದ. ನೋಡಲ್ಲ ಅತ್ತಿ ನಂಗೆ ಹೊಡಿದ. ಗಂಗಾ ಎದಕ್ಕೆ ಆ ಹುಡುಗನ ಎದಕ್ಕೆ ಹೊಡೆದಿ? ಅಲ್ಲ ಯಾರು ಹೊಡೆದಾಡ್ಯಾರ ಏನೋ ನೋಡಕ್ ಬರೋದಿಲ್ಲನ? ಹಂಗೊಂದು ವೇಳೆ ಹೊಡೆದಾಡಿದ್ರು ಏನದು ಸಣ್ಣ, ಅದಕ್ಕೆ ನೀ ಯಾಕೆ ನನ್ನ ಮಗನ ಹೊಡೆದಿ? ಅಣ್ಣ ನೀ ಎಲ್ಲದಕ್ಕೂ ಪ್ರಾಯಿಸ್ಕೊಂಡ್ ಬರಬೇಡ. ಅವ ಹಾಗೆ ಏನು ಹೊಡೆದಿಲ್ಲ, ಯಾರ ಹೇಳ್ಕೊಟ್ಟಾರ ಅದಕ್ಕೆ ಹೊಡೆದ ನನ್ನ ಮಗ್ಗ. ನಾವಿಲ್ಲಿರೋದ ಮನ್ಸಿಗೆ ಬಂದಿರ್ಕಂತತಿ ಕೆಲವ್ರಿಗಂತರು. ಯಾಕೆ ಬಂದವ ಇವು, ಯಾವಾಗ ಹೊಕ್ಕವ ಇವು ಅನ್ನಂಗೆ ಆಗಿರ್ಬೇಕಾ? ಅದಕ್ಕೆ ನನ್ನ ಮಕ್ಳಿಗೆ ಹೊಡೆದು ಹತ್ತಕ್ಕರದ ಜಗಳ ಆಗುವಂಗೆ ಮಾಡಿ ಮುದ್ದಾಮ ಮನೆ ಬಿಟ್ಟು ಹೋಗ್ಲಿ ಇವ್ರಂತೆ ಮಾಡಾಕತ್ತಾರ. ನಿನಗೆ ಅದು ಗೊತ್ತಾಗೋಲ್ತಣ್ಣ. ಯಾರಿಗೆ ಮಾತಾಡಕತ್ತಿ ನೀನು? ಎಲ್ಲಿಂದ ಎಲ್ಲಿಗೆ ಹೊಂಟತ್ ನೋಡಿ ವಿಚಾರ. ಅಲ್ಲ ಏನು ನಿಂದ ಮಾತು ಕತಿಯೋ ದೇವ್ರೆ. ಅಲ್ಲ ಆ ಮಕ್ಳಿಗೆ ಏನು ತಿಳಿತಿದ್ದಿತ್ತಂತ ನನ್ನತ್ತ ಏನೇನು ತಲೆಯಾಗಿ ಯೋಚನೆ ಮಾಡ್ತೀನಿ ನೋಡಿ ನೀನು ಹಂಗೆ. ಅಣ್ಣ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರಣ್ಣ, ನಾನೇನು ಹುಚ್ಚಲ್ಲ. ನೀ ಇನ್ನೊಮ್ಮೆ ಹಂಗೆ ಹೊಡಿದದು ಮಾಡಕೋಬೇಡ. ಏನಾರ ಮಾಡಿದ್ರಂದ್ರೆ ನನಗೆ ಬಂದು ಹೇಳು, ಇಲ್ಲ ಮನ್ಯಾಗ ಅವು ಇರ್ತಾಳೆ ಅವು ಹೇಳು ಅಪ್ಪಗೆ ಹೇಳು. ಅದನ್ನ ಬಿಟ್ಟು ಹಿಂಗೆ ಹೊಡಿದದು ಮಾಡಕೋಬೇಡ. ಸಣ್ಣವಲ್ಲನ ನೋಡಲೆ ಆ ನಮ್ನಿ ಜೋರ್ಸಾಗಿ ಹೊಡೆದಿಯಲ್ಲ ಕಪಾಳಗಡ್ಡಿಗೆ. ಆ ಕಿವಿಗೆ ಏನಾರ ಹೊಡೆದು ಬಿದ್ದು ಗುರುಮಿ ಅದು ಬಾದ ಕಿವಿಗೆ ಕೇಳಲಾರ್ದಂಗೆ ಆದ್ರೆ ಏನು ಮಾಡೋದು ಅದನ್ನು? ಹೆಂಗೆ ನೋಡಿ ವಿಚಾರ ಮಾಡೋಣ. ಅವ್ರು ಹೊಡೆದಾಡ್ಕೊಂಡ್ರೆ ಅಷ್ಟು ನೋವು ಆಗೋದಿಲ್ಲ ಏನು? ಎರಡು ಕೈ ಸಣ್ಣವ, ಎರಡು ಹೊಡೆತಾನು ಮೆಲ್ಕ ಬಿದ್ದಿರ್ತೈತಿ. ನೀ ಆ ಹುಡುಗ ಹೊಡೆದಿಯಲ್ಲ ನೀ ನೋಡ. ಮತ್ತೆ ಹೇಳಕತ್ತೆ ನನ್ನ ಮಗ ಯಾರು ಹೊಡೆದ್ರೆ ನಾ ಸುಮ್ಮನೆ ಇರೋದಿಲ್ಲ. ಮತ್ತೆ ಅವ ಹೊಡೆದಿಲ್ಲ ಅಂತ ಹೇಳಕತ್ತಾನಲ್ಲ. ಮೊದ್ಲು ಅವ ಏನು ಮಾಡಿದ ಕೇಳಿದೇನು ನೀನು? ಅವ ಏನು ಮಾಡ್ಯಾನ ಕೇಳಲಾರ್ದ ಒಮ್ಮೆ ಆ ಹುಡುಗನ ಹೊಡೆದಿಯಲ್ಲ ನೀನು? ಅದಕ್ಕೆ ಮರ ಮೊದಲು ಹೊಡೆದಿದ್ದ ನಿಮ್ಮ ಮಗಾರಿ ಏನ್ರಿ ಕೇಳ್ರಿ. ಅವನ್ನ ಕಿಟಕಿಯಾಗ ನೋಡೇನಿಲ್ಲ, ನಾನು ನೋಡೇನಿ. ಹುಲ್ಲಿನ ಬಣಿವಿ ಕಡೆ ಆಡಕತ್ತಿದ್ರು ಗುಂಡ ಗಾಡು ಹೊತ್ನ್ಯಾಗ. ಆ ಗುಂಡ ನನ್ನ ಮಗ ಗೆದ್ದಾನ, ಅದನ್ನ ಕೊಡು ಹೊತ್ನ್ಯಾಗ ಇವ್ ಸಮಾಧಾನ ಆಗಿಲ್ಲ, ಒಂದು ಹೊಡೆತ ಹೊಡೆದ ಬಿಟ್ಟ. ಅವ ಒಂದು ಹೊಡೆತ ಹೊಳ್ಳೆ ಇವ್ ಹತ್ಕೊಂತ ಒಳಗೆ ಓಡಿ ಬಂದಾನ. ರಾಜ ನೀವು ಅಷ್ಟಕ್ಕಾಗಲೇ ಅವ ಹತ್ಕೊಂತ ಒಳಗೆ ಓಡಿ ಬಂದಂತೇಳಿ ನೀವು ಆಗಲೇ ಈ ಹುಡುಗನ ಹೊಡೆದಿರಲ್ಲ. ಏನು ಮಾಡಿದ ಅವ ತಪ್ಪಂತ ಕೇಳಿದ್ರೇನು ನೀವು? ಒಟ್ಟು ಹಂಗೆ ಒಂದ ಕಡೆ ವಿಚಾರ ಮಾಡಿಬಿಟ್ಟು ಪಟ್ಪಟ್ಟು ಹೊಡೆದ್ಬಿಡುದು. ದೊಡ್ಡೋರ್ ಮ್ಯಾಗ ಸಿಟ್ಟಿತ್ತಂದ್ರೆ ದೊಡ್ಡೋರ್ ಮ್ಯಾಗ ತೋರಿಸ್ಕೊರಿ, ಮಕ್ಕಳ ಮ್ಯಾಗ ಯಾಕೆ ತೋರಿಸ್ತೀರಿ? ಮಕ್ಕಳಿಗೇನು ಬುದ್ಧಿ ಕಲಿಸ್ತೇವೆ ನಾವು? ಮಕ್ಕಳಿಗೆ ಹೇಳ್ಕೊಟ್ಟಾರ ಬೇಕಂತ ಹೊಡಿ ಅಂತಾರ ಅಂತೇಳಿ ಹೇಳ್ಕೊಡಕತ್ತಿರಲ್ಲ. ಯಾರು ಹೇಳ್ಕೊಟ್ಟಾರ ಕೇಳ್ರಿ. ಹಂಗಾರೆ ಮಕ್ಕಳು ಇಲ್ಲಿ ಅದಾವ. ಇಬ್ರು ಹೊಡೆದಾಡಿ ಹಾಳಾಕತ್ತಿದ್ರು. ಅಣ್ಣ ಜೋರ್ ಹಾಳಾಕತ್ತಿದ್ದ, ಅದಕ್ಕೆ ಅವಾಗ ಹೇಳಿದೆ ನಾನು. ಇವನ ಜೋರಾಗಿ ಹೊಡೆದಾನ ಅಣ್ಣಗ. ಯವ್ವ ನೀನು ಸಣ್ಣಕ್ಕಿದಿ, ಚಲೋ ಬುದ್ಧಿ ಕಲಿ ಒಟ್ಟು ಏನು? ಆಮ್ಯಾಗ ಏನಂತಾರ ತಾಯಿ ಅಂತ ಮಗಳು ನೂಲ್ ಅಂತ ಸೀರೆ ಅಂತೇಳಿ ನೀನು ಇಂಥ ಹಾದಿ ತುಳಿಬೇಡ. ನೋಡ್ ನೀನು ಏಂತಿ ಮಾತಾಡ ಮಾತು ನೋಡು. ಏನು ಹಾದಿ ತುಳಿಬಾರ್ದು? ಅಬ್ಬಬ್ಬ ಬೇಸದ ಹೇಳಿ ನೀನು. ನನ್ನ ಮಗಳು ಏನು ಅನ್ಬಾರ್ದಂದಾಳ? ಹುಡುಗ ಹಾಳಾಕತ್ತಿತ್ತು ಹೇಳಾಕಿ. ಮಕ್ಕಳಿಗೆ ಮಾತಾಡಿ, ನನಗೆ ಮಾತಾಡಿದ್ ಮುಗಿತಲ್ಲ. ಒಂದು 2 ತಿಂಗಳು ಏನೋ ಸೂಟಿ ಐತೆ ಸಾಲ ಅಂತ ಬಂದನ್ ತಗೋ, ಇಲ್ಲಾಂದ್ರೆ ನಾ ಇಲ್ಲೆಲ್ಲಿ ಕಾಲಿಡಬೇಕು. ಏನದು ಜಗಳ? ಯವ್ವ ಹುಡುಗರು ಹೊಡೆದಾಡ್ಕೊಂಡವು. ಈಕಿ ಬಂದು ನನ್ನ ಮಗನ ನಮ್ಮನಿ ಹೊಡೆದಾಳ ನೋಡು. ಹಂಗೆ ಹೊಡಿದಾದ್ರೆ 2 ಮಕ್ಕಳನ್ನ ಹೊಡಿಬೇಕಿತ್ತಕಿ. ಹಂಗ್ಯಾಕೆ ಹೊಡೆದಾಡ್ತೀರಿ ಅಂತೇಳಿ ನನ್ನ ಮಗನಷ್ಟು ಬಾಯಿಗೆ ಬಂದಂಗೆ ಹೊಡೆದು ಮತ್ತೆ ನೀ ಮೌ ಹೇಳ್ಕೊಟ್ಟಾಳ ನಿಮ್ಮ ಅಪ್ಪ ಹೇಳ್ಕೊಟ್ಟಾಳ ಅನ್ನೋ ಅರ್ಥಕ್ಕೆ ಮಾತಾಡಕತ್ತಾಳ. ಇದು ಹೆಂಗೆ ನ್ಯಾಯ ಆಕತಿ? ಇದು ಹೆಂಗೆ ಸರಿ ಆಕತಿ? ಎದಕ್ಕೆ ಗಂಗಾ ಹಂಗ್ಯಾಕೆ ಮಾಡಿದಿ? ಆಯ್ತು ಬಿಡು ಹೋಲಿ, ಏನೋ ಒಂದು ಹೊಡೆದಾಳನ. ಆಯ್ತು ಬಿಡಪ್ಪ, ನೀನು ಅದನ್ನ ದೊಡ್ಡ ಮಾಡಕ್ಕೆ ಹೋಗ್ಬಿಡ. ಹೋಗು ನಿನ್ನ ಕೆಲಸ ನೀ ಮಾಡ್ಕೋ. ಹೋಗವ ಈಕಿನ ಕಸ್ತೂರಿ, ಆ ಹುಡುಗನ ಕರ್ಕೊಂಡು ಹೋಗೋದು ಏನಾರು ತಿನ್ನಕ್ಕೆ ಕೊಡೋಗು. ಬೆಳಗ್ಗೆ ನಾಷ್ಟಾನು ಮಾಡಿಲ್ಲ ಬರಬ್ಬರಿ. ಹೋಗು. ಅಲ್ವೇ ನೀನು ನಮ್ಗೆ ಹೇಳ್ತೀಯಲ್ಲವ, ಆಕೆ ಹೊಡಿದ್ ಬರಬರಿ ನಂಗಾರ ಏನು ಮಾಡ್ಯಾರಂತ ಇಬ್ರನ್ನ ಕೇಳ್ಬೇಕಾ? ಆಕಿ ಮಗನ ನೋಡು ಕರ್ಕೊಂಡು ಹೆಂಗೆ ನಿಂತಾಳ. ಆ ಹುಡುಗನ ನಮ್ಮನ್ನ ಹೊಡೆದಾಳಲ್ಲ, ಕಿವಿ ಟಮಾಟಿ ಎತ್ತಾಗಾರ ಹರಿದಿರ್ದು ಕಪಾಳ ಕೊಡಿಯೋತ್ನೇ ಕಿವಿ ಕೇಳಾರ್ದಂಗಾದ್ರೆ ನಾಳೆ ಏನು ಮಾಡ್ಬೇಕು? ನನ್ನ ಮಗ ಅದು ಅನ್ನತ್ತಾಗೋದಿಲ್ಲ, ಅದು ಜೀವನ ಅತಂತ್ರ ಆಕತಿ ಆಗುದಿಲ್ಲ. ಯವ್ವ ನಾನೇನು ಜೋರಾಗಿ ಏನು ಹೊಡೆದಿಲ್ಲವ, ಹಂಗ ಒಂದು ಈಟು ಮುಟ್ಟಿದ್ದು. ನಾಟಕ ಮಾಡಕತ್ತ ನಾಟಕ ಅತ್ತ ಕರೆದು ಆಟಕ್ಕೆ ಇವ್ರು ಓಡಿ ಬಂದಾರ ಏನಾತ ಅನ್ನರಂಗ. ನೋಡು ಹೆಂಗೈತಿ ಇವ್ರ ಲೆಕ್ಕ. ಇವರು ಹುಡುಗ ಹೊಡೆದ್ರೆ ಅದು ಹಾಳಾಕತ್ ಬಿಟ್ಲೆ ನಾವು ಕೇಳಿದ್ದಕ್ಕೆ ನಾಟಕ ಮಾಡತ್ತೀವಿ ಅಂತೇಳಿ ಅವು ಹುಡುಗರು ಹೊಡೆದಾಡ್ಕೊಂಡ್ರೆ ಏನು ಜೋರಾಗಿ ಹೊಡೆದು ಬಿತ್ತನಂಗೆ ಆಗ ಇಲ್ಲಿ ಬಂದು ಹುಡುಗನ ಹೊಡೆದಾರ. ಹೆಂಗ ಏನಪ್ಪ ಎಲ್ಲ ಬರಬ್ಬರಿ ಇತ್ತು. ನೀ ಬಂದೆಲ್ಲ ಪುಣ್ಯಾತ್ಗಿತ್ತಿ, ಅವಾಗಿಂದ ಹಾಳಾಗೈತಿ ಎಲ್ಲ. ಮತ್ತೆ ನೀವೆಂಗೆ ಇನ್ನೊಬ್ರು ಮನೆಗೆ ಹೋಗಿರೆ ಹಂಗ ನಾನು ಈ ಮನೆಗೆ ಬಂದಿರಕ್ಕೆ ಸೊಸೆಯಾಗಿ ಬಂದಿದ್ದ ತಪ್ಪಾತನ್ನಂಗ ಮಾತಾಡಕತ್ತಿರಲ್ಲ. ಸೊಸೆಯಾಗಿ ಮನೆಗೆ ಬಂದ್ಮೇಲೆ ಇದ ಮನೆ ಒಳಗ ಅದೇನಿ, ತವ್ರ ಮನೆಗೆ ಹೋಗಿ ಡೆವಲಪ್ ಮಾಡಕತ್ತಿಲ್ಲ. ಏಯ್ ನಡಿ ಒಳಗ, ಅಲ್ಲೇ ಒಳಗ ಆಡ್ ನಡಿ. ಏನಾರ ಹೋದಂದ್ರೆ ಹೊರಗೆ ನೋಡು, ನಾಯಿ ಹೊಡೆದಂಗೆ ಬಿಡ್ತೀನಿ. ಹಲ್ಕಟ ಬಾಡೆಗಳ ಇಂಥ ತರಲಿ ತಿಂದುಂಡು ಆಡ್ರಿ ಅಂದ್ರೆ ಹಾಡ್ತೀರ ನೀವು? ನೋಡ್ದೇನ ನೀನು ಏನು ಹೆಂಗೆ ಮಾತಾಡಿದ್ಲ? ನಾ ಮನೆಗೆ ಬಂದಿದ್ದಕ್ಕೆ ಸಮಾಧಾನ ಇಲ್ಲಕ್ಕಿಗೆ. ಯವ್ವ ನಾನು ಅಲ್ಲೇ ಆಳಿನ ಪಗಾರ ಕೊಡ್ಬೇಕು, ಹೋಗ್ಬರ್ತೇನೆ. ಯವ್ವ ನೋಡಿದೇನು ಬೇ ಹೆಂಗೆ ಮಾಡ್ತಾರೆ ಇಬ್ರು? ತಣ್ಣಗಿರ ನೀನು. ಇಬ್ರು ಹೊಡೆದಾಡ್ಕೊಂಡು ಬಂದಾರ ಅಂತಂದ್ರೆ ಏನು ಎತ್ತಂತ ಕೇಳ್ಬೇಕು. ಅದನ್ನ ಬಿಟ್ಟು ನೀ ಪಡ ಹುಡುಗನ ಹೊಡೆದು ಕಳಿಸಿಯಲ್ಲ, ಗೊತ್ತಕತ್ತಿಲ್ಲ ನಿನಗೆ? ಅಲ್ಲ ಆ ಹುಡುಗ ನೋಡಿ ಕೆಲಸ ಏನಿತ್ತು ನಿನಗೆ? ಸುಮ್ಮನೆ ಇರ್ತಾರನ್ನ ಅವ್ರು. ಏವ ಆ ಹುಡುಗ ಜೋರಾಗೆ ಹೊಡೆದತ್ ನನ್ನ ಮಗ್ಗ. ಅವ ಇಷ್ಟು ಜೋರಾಗಿ ಯಾವಾಗ ಗೊತ್ತಿಲ್ಲ ಗೊತ್ತನ? ಅತ್ತಿಲ್ಲ
ನಾವು ಈಗ ಸುಮ್ಮನೆ ಈಗ ಅದನ್ನ ಮತ್ತೆ ಹೊಳಬಳ ಅದನ್ನ ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತ ಹೇಳ್ಬೇಡ. ನೀ ಹೊಡಿದಾದ್ರೆ ಎರಡು ಮಕ್ಳಿಗೆ ಹೊಡಿಬೇಕು, ಹಂಗೆ ಒಬ್ರಿಗೆ ಹೊಡೆದ್ರೆ ಮತ್ತು ಅವು ಅದ ಮತ್ತೆ ಜಗಳ ಆಗೋದು. ಅವೇನು ಮಕ್ಳು ಈಗ ಬಿಟ್ಟು ಇನ್ನೊಟ್ಟೊತ್ತಿಗೆ ತಾವ ಕೂಡಿ ಆಡಕ್ಕೆ ನಿಂದಿರ್ತಾವೆ. ಅವಾಗ ನೀವು ಇಲ್ಲಿ ಜಗಳ ಮಾಡಿದ್ದಂತೂ ದೊಡ್ಡದಾಗಿರ್ತೈತಿ. ಮಕ್ಳು ಒಂದು ಅಕ್ಕವು, ಆದ್ರೆ ನೀವಿಬ್ರು ಒಂದು ಅಕ್ಕಿರನೇ ಇಲ್ಲ. ಈಗ ಅದು ಹೋಗ್ಲಿ ಬಿಡು, ಎದ್ ಬಾ ಹುಡುಗರು ಕೊಟ್ಟು ಏನಾರು ತಿನ್ನಿಸು, ನೀನು ತಿನ್ಬಾ. ಹಂಗೆ ತಿಂದು ಹೊಸ ಒಣ ಮೆಸ್ಕೆ ತುಂಬ ತೆಗೆದೈತಿ, ಬಾರವಾದ ಹುಡ್ಬಾ ಏನು ಹೊಸ ತುಂಬ ತೆಗೇನು ಬಾ. ಅವ್ನು ಮತ್ತು ಆಳಿಗೆ ಹೇಳ್ಬೇಕಂದೆ ಸುಳ್ಳ ಮತ್ತು ಪಗಾರ ಕೊಡ್ಬೇಕು. ಅದು ಅಲ್ಲದೆ ಆಳು ಸಿಗ್ಬೇಕಲ್ಲ, ಎಲ್ಲ ಅವ್ರವ್ರ ಕೆಲಸ ತಗೋರು ಇರ್ತಾರೆ. ಯಾರು ಬರ್ತಾರವ ಮತ್ತು ಅವಕ್ಕೆ 2 ಹೊತ್ತು 3 ಹೊತ್ತು ಚಾಗಿ ಮಾಡ್ಬೇಕು, ನಾಷ್ಟ ಮಾಡಿ ಕೊಡ್ಬೇಕು. ಅಯ್ಯೋ ನನಗೆ ರಗಡಾಗೈತವ, ಅದೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಕುಂತು ಕಾಸ್ಲೆ ನಾವರ ಮಾಡೋದೇನೈತಿ, ಮೈ ಉಳಿಸಿ ಹೌದಿಲ್ಲ. ಅದಕ್ಕೆ ಒಟ್ಟು ನಾವೇ ತೆಗೆದ್ಬಿಟ್ರೆ ಆಗಿ ಹೋಗತ್ತಿ. ಒಂದು 4 ದಿನ ಕುತ್ಕೊಂಡು ತೆಗೆದ್ರೆ ಒಂದು 2-3 ಚೀಲ ಅದಾವು, ಕಾಲಿನ ಹಾಕವು ಮೆಣಸಿನ್ಕಾಯಿ. ಬಾ ನೀನು ಸಸಿ ಬರಲ್ಲ? ಇಲ್ಲ ನಾನು ನೀನಿಬ್ರೆ. ಯಾಕೆ ಅಕ್ಯಾಕೆ ಬರಲ್ಲ ಅಂದ್ರೆ ಅಕ್ಕಿ ರಾಣಿಗತ್ತೆ, ನೀ ಬಂದಿಯಲ್ಲಿ ನೀ ಬಾ ಅನ್ನತ್ತೆ ನಂಗೆ. ನೋಡು ನೀನೇ ಹಿಂಗೆ ಮಾಡ್ತಿ, ಮತ್ತು ಅಮ್ಮ ಮಾಡೋದ್ರಾಗಿ ಅಂತಪ್ಪ ಇಟ್ಬಿಡು. ಹಂಗಲ್ಲ ಯವ್ವ, ಕೂಸು ಸಾಣದೈತಿ ಇನ್ನೂ. ಜೋಳಿಗೆ ಅದು ತೂಗ್ತಿರ್ತಾಳ, ಮತ್ತು ಆಮೇಲೆ ಖುಷಿನ ಎತ್ಕೊಂತಾಳ, ಗುಂಡಿ ತೊಳಿತಾಳ, ಉಣಿಸ್ತಾಳ, ಹಾಲು ಕುಡಿಸ್ತಾಳ. ಅದಕ್ಕೆ ಬೇಡ ಕೈಗೆ ಖಾರ ಅದಾವಲ್ಲ ಅಂತೇಳಿ ಅಷ್ಟೇ. ಅದು ಅಲ್ಲದೆ ಇನ್ನೂ ಬಾಣೆತನ ಮುಗ್ದಿಲ್ಲ ಪಾಪಕ್ಕಿದೆ. ನಾನಾ ಪುರ್ಸತ್ತಿಂದ ಕರೆಸ್ಕೊಂಡೇನಕ್ಕಿನ. ಇನ್ನೂ ಒಂದು ತಿಂಗಳಾರ ಆಕಿ ನೀರಾಗ ಕೈ ಇಡಬಾರ್ದು ಹೇಳ್ಬೇಕಂದ್ರೆ ಲೆಕ್ಕದಂತ ಗೊತ್ತಾನ. ಅದು ಹೋಗ್ಲಿ ಬಿಡಿ. ಈಗ ಬಾ ನೀತಿಗೆ ಬಾ, ಏನಾಗಲ್ಲ ಬಾ. ಹಂಗೆ ಮಾಡ್ತಿ ಒಟ್ಟು ಆಸರಾಗ. ಆ ಹುಡುಗಿ ಮನೆ ಕೆಲ್ಸಕ್ಕೆ ಬರ್ತಿತ್ತಲ್ಲ ಪಾಪ, ಅದು ಬಿಟ್ಟತೀಗ. ಅವ್ರ ಅತ್ತಿ ಮನೆಗೆ ಏನೋ ಹೊಕ್ಕನೆ ಅನ್ನತ್ತಿತ್ತು, ಹೋಗೈತೆ ಅದು ಪಾಪ ಈಗ. ಅದಕ್ಕೆ ಬಾ ಒಟ್ಟು ಹಂಗೆ ಮಾಡ್ತಿ. ತವ್ರ ಮನೆಗೆ ಬಂದಿದ್ದಕ್ಕೆ ಬೇಷ್ ಆತ್ಬಿಡು. ಏಯ್ ಹೋರಿ ಅಕ್ಕನ ಕರ್ಕೊಂಡ ಆಡೋ. ಅತ್ತಿಯಾರ ದವಾಖಾನಿಗೆ ಹೋಗಿ ಬಂದ್ರಿ? ಹೋಗಿ ಬಂದವ, ತೋರಿಸ್ಕೊಂಬಂದೆ. ಅಶ್ಯಪ್ಪ ಏನು ಬಿಸಿಲು. ಈ ಬಿಸಿಲಾಗ ಹೋಗಿ ಅಲ್ಲಿ ಪಾಳೆ ಹಚ್ಚಿ ಯವ್ವ ಬಸ್ ಹಿಡಿದು ಬಸ್ ಸ್ಟ್ಯಾಂಡಿಗೆ ಬರೋ ಅಷ್ಟೊತ್ತಿಗೆ ಸಾಕಬೇಕಾಗಿ ಜಲಮ ಹುಟ್ಟಿದ ಬೆಳೆದ ಕೂಡ ನೆನಪಕತ್ತವ ಯವ್ವ ಆತಾಗ. ಏನ ಕೇಮ್ಸ್ಯಾಗ ಹೊಲ್ಸಾಟ ಏನು ತಾನ ಒಗ್ಗವನು ಮತ್ತಾಗ. ಹೌದನ್ರಿ ಅತ್ಯಾರ? ಅಯ್ಯೋ ಈಗ ಏನಂದ್ರೆ ಅಮ್ಮರಿಗೆ ಆರಾಮಕತ್ತಂತ? ಏನು ಆರಾಮಕತ್ತೆ ಏನು ಚಂದನ ಆರೈಕಿಲ್ಲ. ಮೊದಲೆಲ್ಲ ನನ್ನ ಆರೋಗ್ಯ ಚಲೋನೇ ಇತ್ತು. ಈಗ ಇತ್ತಿತ್ತಾಗ ಯಾಕೆ ಏನು ನಿಮ್ಮ ಕೂಟು ಹೇಗೆ ಹಿಂಗೆ ಆಗೈತೆ ಏನು? ಅದು ಏನು ಮಾಡಿ ಹಾಕ್ತಿರೋ ಏನು? ಕಮ್ಮನ್ ಕೂಳು ತಿಂದು ಮೈಯಾಗ ಕೈಯಾಗ ಶಕ್ತಿ ಇಲ್ದಂಗೆ ಆಗೈತೆ ನನಗೆ. ಹೋಗಯ್ಯವ್ವ ಹೋಗತ್ತಾಗ ಸಾಕಾಗೈತಿ. ಹಾಲು ತುಪ್ಪ ಮೊಸರು ಬೆಣ್ಣೆ ಅಂತ ತಿನ್ಕೊಂತಿದ್ದಕ್ಕೆ ನಾನು. ಈಗ ಬಗ್ಗೆ ಬಂಗಾರ ಆಗೈತವೆಲ್ಲ ನನಗೆ. ಅಯ್ಯವ್ವ ರಾಮ ಕೃಷ್ಣ ಕರ್ಕೊರೆಯಪ್ಪ ನನ್ನ ಕರ್ಕೊರಿ. ಅವಾಗಾರ ಈ ಮುದೇವುಗಳಿಗೆ ನೆಮ್ಮದಿ ಸಿಗ್ತತಿ. ಏನಾತ್ರಿ ಅತ್ತೀರ? ಹಾಲು ಕೃಷ್ಣ ಹಾಲು ತುಪ್ಪ ಬೆಣ್ಣೆ ಬಂಗಾರ ಆಗೈತೆ ಅಂತಿರಲ್ಲ, ಆಕಳ ಗಬ್ಬಿದ್ರೆ ಯಾರೇನು ಮಾಡ್ಬೇಕು ಹೇಳ್ರಿ? ಅಯ್ಯೋ ದೇವ್ರೆ, ಇಷ್ಟು ದಿನ ತಿಂದಿಲ್ಲ, ಈಗ ಒಂದು 2-3 ತಿಂಗಳು ಆತಪ್ಪ. ಏನು 2-3 ತಿಂಗಳು ಏನಯ್ಯವ? ನನ್ನ ಹಣೆ ಬರೋಣ ಬರೋಬ್ಬರಿ ಇಲ್ದಂಗೆ ಆಗ್ಬಿಟ್ಟತ್ತಗ. ಕೇಳೋರು ಯಾರು ಏನೋ ಊಟದಾಗ ಯಾರು ಏನು ಮಾಡಿ ಸಾಕತ್ತಾರ ಏನೋ ಒಟ್ಟು ಗೊತ್ತಿಲ್ಲ. ಇತ್ತಿತ್ತಾಗ ಯಾಕೆ ಕನಸು ಚಲೋ ಬೀಳುವಲ್ವು. ಅಯ್ಯೋ ಏನಾಗಿತ್ತಂತೀರಿ ಅತ್ತೀರ ಅಮ್ಮರಿಗೆ? ಯವ್ವ ಕುಂದ್ರಾಕ ಬರುವಲ್ದ ಯವ್ವ. ಅದು ಮೂಲವ್ಯಾಧಿ ಆಗೈತಲ್ಲ, ಮೂಲವ್ಯಾಧಿ ಆಗೈತಿ. ಆಮೇಲೆ ಮೈಯಾಗ ಎಂತದ ಅಂದ್ರಪ್ಪ ಇದು ಬಿ ಪಿ ಅದು ಉಪ್ಪಿಂದು ಕಾಯಿಲೆ ಬಂದತ್ತಂತ. ಸ್ವಲ್ಪ ಆರೋಗ್ಯದಾಗ ಏರ್ಪೇರ್ ಆಗೈತ್ರಿ. ಮೈಯಾಗ ಶಕ್ತಿ ಸ್ವಲ್ಪ ಕಡಿಮೆನೇ ಐತಿ. ನೀವು ಒಂಚೂರು ಚಲೋತ್ತಂಗೆ ಊಟ ಮಾಡ್ರಿ ಅಂತ ಅಂದ್ರಪ್ಪ. ಎಲ್ಲ ಊಟ ಮಾಡ್ತಾರೆ, ಆದರೆ ಯಾಕೆ ಮೈಯಾಗ ಶಕ್ತಿ ಕಡಿಮೆ ಐತಿ ಗೊತ್ತಾಗೋಲ್ತು. ಜೊತೆಗೆ ಏನು ಹಣ್ಣು ಹಂಪ್ಲೆಲ್ಲ ತಿನ್ರಿ ಅಂದ. ನೋಡ್ಬೇಕಂದ್ರೆ ಇನ್ನೂ ಆಕಿನ ಗಟ್ಟಿದಾಳವ ಅಮ್ಮ, ಇನ್ನೂ ಆಕಿ ಮುಂದೆ ನಾವ ಗಟ್ಟಿಲ್ಲ. ನೋಡಿ ಹೆಂಗೆ ಮಾತಾಡ್ತಾಳೆ ಮಕ್ಕಳ ಮೂಲವೇದಾಗ. ನನಗೆ ಮುಂದೆ ಹೆಜ್ಜೆ ಇಡೋಕ್ಕಾಗೋಲ್ತು, ಎತ್ತಬೇಕತ್ ನೋವಾಕತ್ತತಿ. ಈಕಿದ ಈ ಕಾಟ ನಡೆಸಾಳತ್ತದ. ಹೌದು ಡಾಕ್ಟ್ರ್ ಹೇಳಿದ್ರು ಹಣ್ಣು ಹಂಪ್ಲ ತಂದು ಕೊಡ್ರಿ ಅಂತೇಳಿ. ತಂದು ಕೊಡ್ಬೇಕಲ್ಲ ನನಗೆ ಹಣ್ಣು ಹಂಪ್ಲನ. ಇವತ್ತ ಅಲ್ಲಿ ಪ್ಯಾಟಿಂದ ಬರ್ತು ತೊಗೊಂಬಂದಿದ್ರೆ ಅಕ್ಕಿತ್ತು, ತರಲಿಲ್ಲ. ಬಾರ ಶಾಂತಕ್ಕ ಬಾ. ಬರೋದವ ನಿಮ್ಮ ಮನೆಗೆ ಬಂದ. ನೀ ಕುಂತು ಮಾತಾಡ್ಕೊಂತ ಕುಂದ್ರಾನ ಒಂದು ಸ್ವಲ್ಪ ತನ ಅಂತೇಳಿ. ಮತ್ತೆ ಏನೋ ಬಾಯಿ ಆಗಾಕತ್ತಲ್ಲ. ಅಯ್ಯೋ ಶಾಂತಕ್ಕ ನಿನಗೆ ಗೊತ್ತಿಲ್ಲದ ಏನೈತಿ? ಏನಿಲ್ಲವ, ಈಕಿ ನಮ್ಮತ್ತೆದಾಳಲ್ಲ, ಸುಮ್ಮನೆ ಏನಾರ ಒಂದು ಜಗಳ ತೆಗಿಬೇಕು ಕೊಟ್ಟಷ್ಟೇ. ಹಣ್ಣು ತಿಂತಾಳಂತೆ. ಇಷ್ಟು ದಿನ ತಂದಿಟ್ಟ ಗೆಸ್ಸೆಲ್ಲ ಕೆಡಿಸಿಲ್ಲ ಶಾಂತಕ್ಕ, ನೀನೇ ನೋಡಿ. ಅವೆಲ್ಲ ಈಕಿಗೆ ಹೊಟ್ಟು ಉರಿತಿದ್ದಿಲ್ಲ, ಹೋಲ್ ಬಿಡು ಅಂತ ಸುಮ್ಮನೆ ಇರ್ತಿದ್ದಿಲ್ಲ. ಏನೋ ಯಾರಿಗೆ ಗೊತ್ತು. ಈಗ ನಮ್ಮ ಅತ್ತಿಗೆ ಹೊಟ್ಟು ಉರಿಯಾಕತ್ತವ, ಹಣ್ಣು ತಂದು ಕೊಟ್ಟಿಲ್ಲ ನೀವು ಅಂತೇಳಿ. ತರ್ತಾನೆ ಇವತ್ತು ಏನೇನಾಕತ್ತದ, ನಾ ಆದಷ್ಟು ತೊಗೊಂಬರ್ತಾನೆ, ತಿನ್ನಲಿ ನೋಡೋಣ.